श्रीगुरुभ्यो नमः। हरि ओम्। नमः परस्मै पुरुषाय भूयसे सदुद्भवस्थाननिरोधलीलय गृहीतशक्तिकृतयाय देहिनाम् अन्तर्ध्रुवायानुपलभ्यवर्त्मने भूयो नमस्तुद्रुचिनच्चिरे सदामसम्भवाय किल सप्तमूर्तये पुंसां पुनः पारमहंस आश्रमे व्यवस्थितानाम् अनुमृग्यदाशुचे। 234ನೇ ಶ್ಲೋಕ. भूतेर्महद्गर्य इमा पुरो विभुः निर्माय शेते यदमुषु पूरुषः भुङ्क्ते पुमान्न षोडशात्मकः तोलङ्कृशिष्टा भगवान् वचांसि मे। भूतैः महद्भिः यः इमाः पुरः विभुः निर्माय शेते यत् अमूषु पूरुषः भुङ्क्ते पुमान् षोडशात्मकः सः अलङ्कृशिष्ट भगवान् वचांसि मे. ಇದು ಶುಕಾಚಾರ್ಯರು ಮಾತು ಅಂತ ದೇಹವನ್ನು ಅಂದ್ರೆ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಇದು ಪಂಚಭೂತಗಳು. ಪಂಚಭೂತಗಳಿಂದಾಗಿ ಭಗವಂತ ಜಗತ್ತನ್ನ ನಿರ್ಮಾಣ ಮಾಡಿದ್ದಾನೆ. ಬರೀ ನಿರ್ಮಾಣ ಮಾಡಿದ ಮಾತ್ರ ಅಲ್ಲ, ನಿರ್ಮಾಣ ಮಾಡಿ ಅದರ ಒಳಗಡೆ ಭಗವಂತ ನಿಯಾಮಕನಾಗಿದ್ದಾನೆ. ಸ ಇದಂ ಸರ್ವಂ ಅಸೃಜತ ತತ್ ಸೃಷ್ಟ್ವಾ ತದೇವಾನುಪ್ರವಿಶತೋ. ವೇದವಾಕ್ಯ ಹೇಳುತ್ತೆ, ಉಪನಿಷದ್ ವಾಕ್ಯ. ಸ ಇದಂ ಸರ್ವಂ ಅಸೃಜತ, ಭಗವಂತ ಈ ಜಗತ್ತನ್ನೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ತತ್ ಸೃಷ್ಟಿ ಮಾಡ್ತಾನೆ. ಬರೀ ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಿಯಮನೆ ಮಾಡ್ಲಿಕ್ಕೆ ಭಗವಂತ ಅದರ ಒಳಗಡೆ ತದೇವಾನುಪ್ರವಿಶತು, ಅದರ ಒಳಗಡೆ ಪ್ರವೇಶವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನೋದನ್ನ ವೇದವಾಕ್ಯಗಳು, ಉಪನಿಷತ್ ಮಂತ್ರಗಳಿಗೂ ಕೂಡ ಹೇಳುತ್ತೆ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಮಹದ್ಭಿಹಿ ಭೂತೈಹಿ ಅಂದ್ರೆ ಭೂತ ಪದಾರ್ಥಗಳು. ಮೊದಲು ಮೂಲ ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಮೂಲ ಪ್ರಕೃತಿಯಿಂದಾಗಿ ಮಹತ್ತತ್ವ, ಮಹತ್ತತ್ವದಿಂದಾಗಿ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದಾಗಿ ಆಕಾಶ, ವಾಯು, ತೇಜಸ್ಸು, ನೀರು ಮತ್ತು ಭೂಮಿ ಎಂಬತಕ್ಕಂಥ ಪಂಚಭೂತಗಳು, ತದನಂತರ ಮನಸ್ಸು. ಹೀಗೆ ಒಂದೊಂದೇ ಕ್ರಮೇಣ ಸೃಷ್ಟಿಯನ್ನು ಮಾಡಿರುವಂಥದ್ದು. ಮತ್ತು ಈ ನಮ್ಮ ದೇಹ, ಇದು ಪಂಚಭೂತಾತ್ಮಕವಾದದ್ದು. ಈ ದೇಹದಲ್ಲಿ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ ಎಲ್ಲವೂ ಕೂಡ ಇರುವಂಥದ್ದು. ಪಂಚಭೂತಾತ್ಮಕವಾಗಿರತಕ್ಕಂಥ ಈ ದೇಹ, ಆ ದೇಹದಲ್ಲಿ ಇಂದ್ರಿಯಗಳ ಮೂಲಕವಾಗಿ ರೂಪ, ರಸ, ಗಂಧ, ಸ್ಪರ್ಶ ಎಂಬತಕ್ಕಂಥ ವಿಷಯ ಪದಾರ್ಥಗಳನ್ನು ಗ್ರಹಣೆ ಮಾಡ್ತಕ್ಕಂಥ ಶಕ್ತಿ, ಕೆಲವರಲ್ಲಿ ರಾಗ, ಕೆಲವರಲ್ಲಿ ದ್ವೇಷವನ್ನು ಹುಟ್ಟಿಸ್ತಕ್ಕಂಥ ಸ್ವಭಾವ, ಇದೆಲ್ಲವನ್ನು ಕೂಡ ಭಗವಂತ ನಮ್ಮೊಳಗೆ ಇದ್ದುಕೊಂಡವನಾಗಿ ಅವನು ಈ ಪುರ ಅಂದ್ರೆ ಈ ದೇಹ ಅಂತ ಅರ್ಥ. ದೇಹದ ಒಳಗಡೆ ಭಗವಂತ ದೇಹ ಸೃಷ್ಟಿ ಮಾಡೋದು ಮಾತ್ರ ಅಲ್ಲದೇನೆ, ದೇಹ ಸೃಷ್ಟಿ ಮಾಡಿ ಅದರ ಒಳಗಡೆ ಭಗವಂತ ನಿಯಾಮಕನಾಗಿದ್ದಾನೆ, ಅದನ್ನ ಪ್ರೇರೇಪಿಸುವನಾಗಿದ್ದಾನೆ. ಅದಕ್ಕೆ ಅವನಿಗೆ ಪೂರುಷ ಅಂತ ಹೆಸರು. ಪೂರುಷ ಅಂದ್ರೆ ಏನು? ಪೂರುಷು ಶೇತೆ ಇತಿ ಪೂರುಷ. ಪುರ ಅಂದ್ರೆ ಈ ನಮ್ಮ ಎಲ್ಲರ ದೇಹ, ಗಂಡಿರಬಹುದು, ಹೆಂಡಿರಬಹುದು, ಎಲ್ಲರ ದೇಹದ ಒಳಗಡೆ ಭಗವಂತ ಇರುತ್ತಾನೆ. ಹಾಗಾಗಿ ಅವನಿಗೆ ಭಗವಂತ. ಅದನ್ನ ಹೇಳುದು ಮಹದ್ಭಿಹಿ ಭೂತೈಹಿ, ಮಹದ್ಭಿಹಿ ಭೂತೈಹಿ. ಮಹತ್ ಅಂದ್ರೆ ಎಲ್ಲಾ ಕಡೆ ವ್ಯಾಪ್ತವಾಗಿರುವಂಥದ್ದು, ಎಲ್ಲಾ ಕಡೆ ಇರುವಂತಹ, ಎಲ್ಲಾ ಕಡೆಯಲ್ಲೂ ವ್ಯಾಪ್ತವಾಗಿ ಇರುವಂತಹ. ಭೂತೈಹಿ ಅಂದ್ರೆ ಅರ್ಥ ಪಂಚಭೂತಗಳಿಂದಾಗಿ ಯಾವ ಭಗವಂತ ಇದ್ದಾನೋ ಅವನು ಇಮಾಹ ಪುರಃ, ಪೂಹು ಪುರೋ ಪುರಃ, ಪುರು ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಇಮಾಹ ಪುರಃ, ಈ ನಮ್ಮೆಲ್ಲ ಪುರಗಳನ್ನ, ಪುರ ಅಂದ್ರೆ ಏನು? ಈ ನಮ್ಮೆಲ್ಲರ ದೇಹಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಬರೀ ಸೃಷ್ಟಿ ಮಾಡಿದ್ದಲ್ಲ, ನಿರ್ಮಾಯ ಅಂದ್ರೆ ಸೃಷ್ಟಿ ಮಾಡಿ. ವಿಭು, ಯಾವ ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ಭಗವಂತ ಮಹದ್ಭಿಹಿ ಭೂತೈಹಿ, ಎಲ್ಲ ಕಡೆ ವ್ಯಾಪ್ತವಾಗಿರುವಂತಹ, ಎಲ್ಲಾ ಕಡೆ ಇರುವಂತಹ ಭೂತಗಳಿಂದಾಗಿ ಇಮಾಹ ಪುರಃ ನಿರ್ಮಾಯ, ಈ ಪುರವನ್ನ, ಈ ನಮ್ಮೆಲ್ಲರ ಮನುಷ್ಯರ, ಪ್ರಾಣಿಗಳ, ಪಕ್ಷಿಗಳ ಎಲ್ಲ 84 ಲಕ್ಷ ಜೀವಿಗಳ ಶರೀರವನ್ನ ನಿರ್ಮಾಣವನ್ನ ಮಾಡಿ, ಪೂರುಷಃ ಯತ್ ಅಮೂಷು ಶೇತೆ, ಅಮೂಷು ಅಮುಷ್ಯಾಂ ಅಮುಯೋಹೋ ಅಮೂಷು ಅಂತ ಅದ ಶಬ್ದ ಸಪ್ತಮಿ ಭಕ್ತಿ ಬಹುವಚನ, ಪುಲ್ಲಿಂಗದಲ್ಲಿ ಬರುವಂತ ರೂಪ ಅಮೂಷು ಅಂತ. ಈ ಎಲ್ಲಾ ದೇಹಗಳನ್ನು ಸೃಷ್ಟಿ ಮಾಡೋದು ಮಾತ್ರ ಅಲ್ಲ, ಈ ಎಲ್ಲಾ ದೇಹದ ಒಳಗಡೆ, ಎಲ್ಲಾ ಪುರಗಳ ಒಳಗಡೆ ಪೂರ್ಷು
ಅಮೂಷು ಅಂದ್ರೆ ಈ ಎಲ್ಲಾ ಪುರದ ಒಳಗಡೆ ಭಗವಂತ ಏನ್ ಮಾಡ್ತಿದ್ದಾನೆ, ಭಗವಂತ ಇರುತ್ತಾನೆ. ಶೇತೆ ಅಂದ್ರೆ ಮಲಗ್ತಾನೆ ಅಂತ ಅರ್ಥ ಅಲ್ಲ, ಅದರ ಒಳಗಡೆ ಭಗವಂತ ನಿಯಾಮಕನಾಗಿ ಅದನ್ನ ಕಂಟ್ರೋಲ್ ಮಾಡುವವನಾಗಿ, ಆ ದೇಹದ ಮೂಲಕವಾಗಿ ಇಂದ್ರಿಯಗಳಿಂದ ಏನೇನು ಕ್ರಿಯೆಗಳಾಗಬೇಕು ಆ ಕ್ರಿಯೆಗಳು ಆಗುವಂತೆ ಭಗವಂತ ಒಳಗಿದ್ದು ಕಾಪಾಡುತ್ತಾನೆ. ಎದಮೋಷು ಶೇತೆ, ಇದೆಲ್ಲ ಮಾಡುವವನು ಯಾರು? ವಿಭುವಾಗಿರತಕ್ಕಂಥ ಪರಮಾತ್ಮ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಭಗವಂತ ಏನು ಮಾಡ್ತಾನೆ, ಭುಂಕ್ತೆ ಗುಣಾನ್. ಭುಂಕ್ತೆ ಅಂದ್ರೆ ಆ ಭಗವಂತನಿಗೆ ಇರುವಂತ ಹೆಸರು ಸಾರಭೋಕ್ತೃ ಅಂತ ಅರ್ಥ. ಸಾರಭೋಕ್ತೃ ಅಂತ ಹೇಳಿದ್ರೆ ನಾವೇನೇನನ್ನ ದೇವರಿಗೆ ಅರ್ಪಣೆ ಮಾಡಬಹುದು ಅಥವಾ ನಾವೇನನ್ನ ಸ್ವೀಕಾರ ಮಾಡಬಹುದು ಅದೆಲ್ಲವನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಭಗವಂತ ಅವುಗಳ ಸಾರವನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರತು ಮತ್ಯಾವುದನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಷೋಡಶಾತ್ಮಕ ಷೋಡಶಾತ್ಮಕ ಅದರ ಅರ್ಥ ಏನು? ಷೋಡಶ ಗುಣಾನ್ ಅಂದ್ರೆ ನೋಡಿ, ಒಟ್ಟು ನಮ್ಮ 16 ಷೋಡಶಾತ್ಮಕ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು ಮತ್ತು ಪಂಚಭೂತಗಳು. ಇದು ಸ್ವರೂಪ. ಅದಕ್ಕೆ ಭಗವಂತ ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಾನಲ್ವಾ, ಭಗವಂತ ಇಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಹಾಗಾಗಿ ಷೋಡಶಾತ್ಮಕ, ಆ ಭಗವಂತನ ಸ್ವರೂಪ ಏನು ಅಂದ್ರೆ ಷೋಡಶ ರೂಪ ಅಂತ ಅರ್ಥ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಮತ್ತು ಪಂಚಭೂತಗಳು ಅಂತ ಒಂದು, ಅಥವಾ ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು ಸಾಕ್ಷಿ ಎಂಬುದಾಗಿ. ಬುದ್ಧಿ ಅಂದ್ರೆ ನಿರ್ಣಯಾತ್ಮಕವಾದದ್ದು ಬುದ್ಧಿ. ಅಹಂಕಾರ ನಾನು 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 ಎಂಬತಕ್ಕಂತಹ ತನ್ನನ್ನೇ ತಾನು ಹೊಗಳಿಕೊಳ್ಳುವಂಥದ್ದು, ಮತ್ತೊಬ್ಬರನ್ನ ತೆಗಳುವಂಥದ್ದು. ಹೀಗೆ ಈ ಭಾವನೆಗೆ ಕಾರಣವಾಗಿರತಕ್ಕಂಥದ್ದು ಅಹಂಕಾರ. ಮತ್ತು ಚಿತ್ತ ಚಿತ್ತ ಅಂತ ಹೇಳಿದ್ರೆ ಹಾಗೋ ಹೀಗೋ ಅಂತ ನಮಗೆ ಅದು ಸರಿನೋ ಇದು ಸರಿನೋ ಅಂತ ಗೊಂದಲವನ್ನು ಉಂಟು ಮಾಡುವಂಥದ್ದು ಚಿತ್ತ. ಮನಸ್ಸು ನಮ್ಮಲ್ಲಿ ಬಯಕೆಯನ್ನು ಹುಟ್ಟಿಸುವಂಥದ್ದು. ಸಾಕ್ಷಿ ನಮ್ಮಲ್ಲಿ ತೀರ್ಮಾನವನ್ನ ಮಾಡುವಂಥದ್ದು. ಇದು ಹೀಗೆ ಹಾಲು ಬಿಳಿಯೇ, ನೀರು ಅದು ದೇಹಕ್ಕೆ ಆರೋಗ್ಯಕರವಾದದ್ದೇ, ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ಬಣ್ಣ ಇಲ್ಲ, ತಿಳಿಯಾದ ಬಣ್ಣ. ಹೀಗೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಕ್ಷಿ. ಇದು ಕೂಡ ಅರ್ಥ ಷೋಡಶ ರೂಪ. ಅದು ಷೋಡಶ ಗುಣಾನ್, 16 ಗುಣಗಳನ್ನು. 16 ಗುಣಗಳು ಅಂದ್ರೆ ಯಾವುದು ಅಂತ ಹೇಳಿದ್ರೆ, ನಾವು ನಮ್ಮ ಜ್ಞಾನೇಂದ್ರಿಯಗಳಿಂದ ಕಣ್ಣಿಂದ ಬಣ್ಣವನ್ನ, ಮೂಗಿಂದ ಪರಿಮಳವನ್ನ, ನಾಲಿಗೆಯಿಂದ ರುಚಿಯನ್ನ, ಚರ್ಮದಿಂದ ಸ್ಪರ್ಶವನ್ನ, ಕಿವಿಯಿಂದ ಶಬ್ದವನ್ನ ಗ್ರಹಣ ಮಾಡ್ತೇವೆ. ಹಾಗೆ 5 ಕರ್ಮೇಂದ್ರಿಯಗಳಿಂದ ಬಾಯಿಂದ ಮಾತಾಡ್ತೇವೆ. ಗುದ ಉಪಸ್ಥಗಳಿಂದಾಗಿ ಮಲಮೂತ್ರಗಳನ್ನು ಹೊರಗಡೆ ಹಾಕುವಂಥದ್ದು, ಕಾಲಿನಿಂದ ನಡೆಯುವಂಥದ್ದು, ಕೈಯಿಂದ ಮತ್ತೊಬ್ಬರಿಗೆ ಕೊಡುವಂಥದ್ದು, ಇಂಥ ಕರ್ಮಗಳನ್ನು ಮಾಡ್ತೇವೆ. ಮನಸ್ಸಿನಿಂದಾಗಿ ಆಲೋಚನೆಯನ್ನ ಮಾಡ್ತೇವೆ, ಇದು ಮನಸ್ಸಿನ ಕ್ರಿಯೆ. ಸಾಕ್ಷಿ ತೀರ್ಮಾನ ಮಾಡುತ್ತೆ. ಬುದ್ಧಿ, ಅಹಂಕಾರ, ಚಿತ್ತ ಮತ್ತು ಚೇತನ ಈಗಾಗಲೇ ಹೇಳಿದೆ. ಬುದ್ಧಿ ಅಂದ್ರೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಅಹಂಕಾರ ಅಂದ್ರೆ ನಾನು ನಾನು ಎಂಬತಕ್ಕಂಥ ಭಾವನೆ, ಅದಕ್ಕೆ ಕಾರಣವಾಗಿರೋ ದುರಾಗ್ರಹ, ದುರಭಿಮಾನ, ದುರಹಂಕಾರ, ಇದಕ್ಕೆ ಕಾರಣವಾಗಿರತಕ್ಕಂಥದ್ದು ಅಹಂಕಾರ. ಚಿತ್ತ ಅಂದ್ರೆ 50-50 ಹಾಗೋ ಹೀಗೋ ಅನ್ನೋ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಚಿತ್ತ. ಚೇತನ ನಮಗೆ ಬಯಕೆಯನ್ನು ಹುಟ್ಟಿಸುವಂತ, ಅಥವಾ ಚೇತನ ಅಂತ ಹೇಳಿದ್ರೆ ಎಷ್ಟೋ ಕಾಲದ ಸ್ಮರಣೆ ನಮಗೆ ಬರುತ್ತೆ, ಅದು ಚೇತನ. ಹಾಗೆ ಈ ಎಲ್ಲವೂ ಕೂಡ ಈ ಎಲ್ಲ ರೂಪದಲ್ಲಿರತಕ್ಕಂಥ ನಮ್ಮ ಮನಸ್ಸು. ಇದು 16, ಅದು ಷೋಡಶಾತ್ಮಕ. 16 ರೂಪಗಳಿಂದಾಗಿ ಭಗವಂತ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಇದೆಲ್ಲವನ್ನು ಕೂಡ ಹೊಂದಿದವನಾಗಿ, ಅಥವಾ ಇವುಗಳ ಒಳಗೆ ಇದ್ದು ಭಗವಂತ ಏನ್ ಮಾಡ್ತಾನೆ, ಅನುಗ್ರಹವನ್ನ ನಮಗೆ ಉಂಟು ಮಾಡ್ತಾನೆ. ಷೋಡಶಾತ್ಮಕ ಷೋಡಶಾತ್ಮಕ, ಈ 16ರಲ್ಲಿ 16 ರೂಪದಿಂದ ಭಗವಂತ ಇದ್ದವನಾಗಿ ನಮಗೇನ್ ಮಾಡ್ತಾನೆ, ಅವುಗಳ ಮೂಲಕವಾಗಿ ಆಯಾಯ ಕಾರ್ಯಗಳನ್ನ ಮಾಡ್ತಾನೆ. ಅಂತಹ ಭಗವಂತ ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಿ, ಜಗತ್ತಿನಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿ, ನಮ್ಮ ದೇಹದ ಒಳಗಡೆ ಪ್ರೇರೇಪಕ ರೂಪದಿಂದ ಇರುವಂತ ಈ ಭಗವಂತ ಏನಿದ್ದಾನೆ, ಇಂತಹ ಭಗವಂತ ಸಹ ಮೇ ವಚಾಂಸಿ ಅಲಂಕೃಶಿಷ್ಠ. ಅಂತಹ ಭಗವಂತ ನನ್ನ ಮಾತುಗಳಲ್ಲಿ ನೆಲೆ ನಿಲ್ಲದೆ. ಯಾಕಂದ್ರೆ ನಾವು ಮಾತಾಡಬೇಕು. ಇಲ್ಲಿ ನೋಡಿ, ಶುಕಾಚಾರ್ಯರು ಭಾಗವತವನ್ನ ಹೇಳಬೇಕು ಅಂದ್ರೆ ಅವರಿಗೆ ಅಹಂಕಾರ ಇಲ್ಲ. ನಾನು ವೇದವ್ಯಾಸರ ಮಗ, ನಾನು ಭಾಗವತವನ್ನ ಪರೀಕ್ಷಿತ್ ರಾಜನಿಗೆ ಆ ಮೂಲಕವಾಗಿ ಸಮಸ್ತ ಜಗತ್ತಿಗೆ ಉಪದೇಶವನ್ನ ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಅಹಂಕಾರ ಅದು ಶುಕಾಚಾರ್ಯರಿಗಿಲ್ಲ. ನಾನು ಏನೇ ಮಾಡ್ತಾ ಇದ್ರು ಕೂಡ ಅದು ಭಗವಂತನ ಅನುಗ್ರಹದಿಂದ ಮಾಡ್ತಾ ಇದ್ದೇನೆ. ಭಗವಂತ ನನ್ನ ಮೂಲಕವಾಗಿ ಏನನ್ನ ಮಾಡಿಸ್ತಾನೋ ಅದನ್ನ ಮಾತ್ರ ನಾನು ಮಾಡ್ತಾ ಇದ್ದೇನೆ ಎಂಬತಕ್ಕಂಥ
ಅನುಸಂಧಾನ ಅವರಿಗೆ ಇತರವಾಗಿ ಅವರು ಹೇಳುವಂತದ್ದು ಮೇ ವಚಾಂಸಿ ಅಲಂಕೃಶೇಷ್ಠ, ಭಗವಂತನ ಅನುಗ್ರಹದಿಂದಲೇ ಎಲ್ಲವೂ ಕೂಡ ಆಗ್ತಾ ಇರುವಂತದ್ದು. ಅದರಿಂದಾಗಿ ಆ ಭಗವಂತನೇ ನನ್ನಲ್ಲಿ ನೆನೆ ನಿಂತು ಇದೆಲ್ಲವನ್ನು ಕೂಡ ನಡೆಯುವಂತೆ ಭಗವಂತನೇ ಮಾಡ್ಲಿ ಎಂಬುದಾಗಿ ಆ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಒಂದು ಶ್ಲೋಕ ಇದು. ಭೂತೈರ್ ವ್ಯಾಖ್ಯಾನ. ನೋಡಿ, ಪಿತೃತ್ವಂ ಅನುಭವಾರೂಢಂ ನಭವತಿ ಇತಿ ವದನ್ನ. ಪಿತೃತ್ವ ಅಂದ್ರೆ ಭಗವಂತ ನಮ್ಮ ತಂದೆ ಅನ್ನೋದು ನಮ್ಮ ಅನುಭವಕ್ಕೆ ಬರೋದಿಲ್ವಲ್ಲ ಅಂತ ಹೇಳಿದ್ರೆ, ಭಗವಂತ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಅನ್ನೋದು ಅನುಭವಕ್ಕೆ ಬರೋದಿಲ್ವಲ್ಲ ಅಂತ ಹೇಳಿದ್ರೆ, ಅನುಭವಾರೂಢಂ ನಭವತಿ ಇತಿ ವದನ್ನ ಪ್ರಷ್ಟವ್ಯ. ಹೀಗೆ ಯಾರಾದ್ರೂ ಹೇಳಿದ್ರೆ, ದೇವ್ರು ನಮ್ಮ ತಂದೆ ಅಂತ ಹೇಗೆ ಅನುಭವಕ್ಕೆ ಬರುತ್ತೆ, ಅನುಭವಕ್ಕೆ ಬರಲ್ಲ ಅಂತ ಯಾರಾದ್ರೂ ನಮಗೆ ಹೇಳಿದ್ರೆ, ನಾವು ಅವರಿಗೆ ಪ್ರಶ್ನೆ ಮಾಡಬೇಕು. ಪ್ರಷ್ಟವ್ಯ ಅಂದ್ರೆ ಅವನ ಬಗ್ಗೆ ಅವನ್ ಪ್ರಶ್ನೆ ಮಾಡಬೇಕು. ದೇವದತ್ತಸ್ಯ ಪಿತೃತ್ವಂ ಕಥಂ. ಸರಿ, ದೇವದತ್ತ ಅಂದ್ರೆ ಯಾರು? ನಮಗೆಲ್ಲ ಒಬ್ಬೊಬ್ಬ ತಂದೆ ಅಂತಿದ್ದಾನಲ್ಲ, ಅವನ್ ತಂದೆ ಯಾಕೆ ನಮಗೆ, ಅಥವಾ ಅವಳು ನಮಗೆ ತಾಯಿ ಯಾಕೆ? ಯಾಕೆ ನಮ್ಮ ಜನ್ಮಕ್ಕೆ ಕಾರಣರಾಗಿದ್ದಾರೆ, ಆದ್ರಿಂದ ತಂದೆ ತಾಯಿ ಅಂತ ಉತ್ತರ ಕೊಡ್ತಾರೆ ಯಾರೇ ಆದ್ರೂ ಹಾಗೆ. ಯಾಕೆ ಅವರೇ ನಿಂಗೆ ಯಾಕಪ್ಪ ಯಾರು, ಅವರೇ ನಿಂಗೆ ಯಾಕೆ ಅಮ್ಮ ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಏನ್ ಬರುತ್ತೆ? ನಮ್ಮ ಹುಟ್ಟುವಿಕೆಗೆ, ನಮ್ಮ ಇರುವಿಕೆಗೆ ಕಾರಣರಾದವರು ಅವರು, ಆದ್ರಿಂದಾಗಿ ಅವರೇ ನಮಗೆ ತಂದೆ, ಅವರೇ ನಮಗೆ ತಾಯಿ ಅಂತ ಉತ್ತರ ಕೊಡ್ತೀವಿ. ಹಾಗೆ ಮಮ ದೇಹೋ ಹಿ ದೇವದತ್ತೇನ ಜಾತಃ, ನನ್ನ ದೇಹ ಹುಟ್ಟಿದ್ದು ಅವನಿಂದ, ಹಾಗಾಗಿ ಅವನು ನನ್ನ ತಂದೆ. ಎಷ್ಟ ದೇಹಸ್ಯ ಕರ್ತ ಸೇವ ಪಿತ ಇತ್ಯುಚ್ಯತೆ, ಯಾರು ಈ ದೇಹದ ಕರ್ತೃವೋ ಅವನೇ ತಂದೆ. ದೇಹ ಜನನಂಚ ತತಃ ಅನುಭವ ಸಿದ್ಧಂ, ಅವನಿಂದ ನಾನು ಹುಟ್ಟಿದ್ದೇನೆ ಅನ್ನೋದು ಅನುಭವ ಸಿದ್ಧ. ಹಾಗಾಗಿ ಪಿತೃತ್ವಂ ದೇವದತ್ತಸ್ಯ ಅನುಭವಾರೂಢಂ. ಹಾಗಾಗಿ ಯಾರೋ ಒಬ್ಬ ದೇವದತ್ತ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ XYZ ಅಂತ ಹೇಳ್ತೀವಲ್ಲ, ಹಾಗೆ ಯಾವುದೊಂದು ಹೆಸರು ತೆಗೆದುಕೊಳ್ಬೇಕು, ಅದಕ್ಕೆ ಶಾಸ್ತ್ರದಲ್ಲಿ ದೇವದತ್ತ ಯಜ್ಞದತ್ತ ಅಂತ ತೆಗೆದುಕೊಳ್ಳೋದು. ಹಾಗೆ ನಮ್ಮ ತಂದೆಯರು ಅವರು ನಮಗೆ ಯಾಕೆ ತಂದೆ ಅನ್ನೋದು ನಮ್ಗೆ ಗೊತ್ತಾಗಿದೆ ಅಲ್ವಾ, ಅನುಭವಕ್ಕೆ ಬಂದಿದೆ, ಅನುಭವಾರೂಢಂ. ಹಾಗಾಗಿ ಅವನವನ್ನ ಅಪ್ಪ ಅಂತ ಒಪ್ತೀನಿ, ಅವಳನ್ನ ಅಮ್ಮ ಅಂತ ಒಪ್ತೀನಿ ಅಂತ ಹೇಳ್ತೀರಾ ಅಂತ ಆದ್ರೆ, ಏವಮೇವ ಭಗವತೋಪಿ ಪಿತೃತ್ವಂ ಅನುಭವಾರೂಢಂ ಕರ್ತವ್ಯಂ. ಅದೇ ತರ ನಾವು ನಮ್ಮ ತಂದೆ ತಾಯಿ ಅಂದ್ರೆ ಹೇಗೆ ತಂದೆ ತಾಯಿ ಅನ್ನೋದು ನಮ್ಮ ಅನುಭವಕ್ಕೆ ನಿಲುಕಿದೆಯೋ, ಹಾಗೆ ಭಗವಂತನನ್ನೂ ನಮ್ಮ ತಂದೆ ನಮ್ಮ ತಾಯಿ ಅನ್ನೋದನ್ನ ನಾವು ಅನುಭವ ಮಾಡಿಕೊಳ್ಳಬೇಕು. ಅನುಭವಾರೂಢಂ ಕರ್ತವ್ಯಂ. ಯಾರು ಕೋವಿದೇನ, ಯಾರು ಜ್ಞಾನಿಯೋ ಶಾಸ್ತ್ರವನ್ನ ಓದ್ತಾ ಇದ್ದಾರೋ ಅವರು ಆ ಅನುಸಂಧಾನವನ್ನ, ಎಚ್ಚರಿಕೆಯನ್ನು ಯಾವತ್ತೂ ಕೂಡ ತಂದುಕೊಳ್ಳಬೇಕು. ಇತ್ಯಾಶಯೇನ ಆಹ, ಈ ಅಭಿಪ್ರಾಯದಿಂದ ಹೇಳುತ್ತಿದ್ದಾರೆ. ಭೂತೈರ್ ಮಹದ್ಭಿ ಯಹ ವಿಭು, ಯಾವ ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ಭಗವಂತ, ಮಹದ್ಭಿಹಿ ಭೂತೇಹಿ ಪೃಥಿವ್ಯಾದಿವಿ ಇಮಾಹ ಪುರಃ ಶರೀರಾಣಿ, ಪೃಥಿವ್ಯಾದಿ ಪಂಚಭೂತಗಳಿಂದಾಗಿ ಈ ಎಲ್ಲಾ ಶರೀರಗಳನ್ನು ನಿರ್ಮಾಯ ಅಂದ್ರೆ ಸೃಷ್ಟಿಯನ್ನ ಮಾಡಿ, ಅಮೂಷು ಪೂರುಷು ಏವ, ಈ ನಮ್ಮ ದೇಹದ ಒಳಗಡೆನೆ ಶೇತೆ ಅಂದ್ರೆ ಇರುತ್ತಾನೆ. ಯಸ್ಮಾತ್ ತಸ್ಮಾತ್, ಯಾವ ಕಾರಣದಿಂದ ಭಗವಂತ ನಮ್ಮ ದೇಹದಲ್ಲಿದ್ದಾನೋ ತಸ್ಮಾತ್ ಆ ಕಾರಣದಿಂದ ಪುರುಷಃ ಇತಿ ಗೀಯತೆ, ಪೂರುಷು ಶೇತೆ ಇತಿ ಪುರುಷಃ. ಈ ದೇಹದ ಒಳಗಡೆ ಭಗವಂತ ನಿಯಾಮಕನಾಗಿ ಇದ್ದಾನೆ, ಆದದ್ದರಿಂದಾಗಿ ಭಗವಂತನಿಗೆ ಇರುವಂತಹ ಹೆಸರು ಪುರುಷ. ಪುರಗಳಲ್ಲಿ ಶ ಇದ್ದಾನೆ. ತತ್ರಜ ಷೋಡಶಾತ್ಮಕ. ಷೋಡಶ ಅಂದ್ರೆ ಏನು? ಶ್ರೋತ್ರಾದ್ರೆ ಪಂಚಕಂ ಅಂದ್ರೆ ಕಿವಿ, ಮೂಗು, ನಾಲಿಗೆ, ಚರ್ಮ, ಕಣ್ಣು ಎಂಬುವಂತಹ 5, ಮತ್ತು ವಾಗಾದಿ ಪಂಚಕಂ ಕರ್ಮೇಂದ್ರಿಯಗಳು 5, ಮನ ಆದಿ ಪಂಚಕಂ ಮನಸ್ಸೇ ಆದಿಯಾಗಿರೋ ಅಂದ್ರೆ ಮನಸ್ಸು, ಚಿತ್ತ, ಚೇತನ, ಅಹಂಕಾರ ಮತ್ತು ಸಾಕ್ಷಿ, ಇದು ಮನಸ್ಸು ಮೊದಲಾಗಿರತಕ್ಕಂತ 5, ಮತ್ತು ಬುದ್ಧಿ ಕೊನೆಗೆ. ಬುದ್ಧಿಶ್ಚೇತಿ ಷೋಡಶ ಅಧಿಷ್ಠಾನೇಶು ಷೋಡಶ ರೂಪ ಭೂತ್ವ. ಹೀಗೆ ಎಲ್ಲಾ ಕಡೆಯಲ್ಲೂ ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯ, ನಮ್ಮ ಮನಸ್ಸು, ನಮ್ಮ ಚಿತ್ತ, ಚೇತನ, ಅಹಂಕಾರ, ಸಾಕ್ಷಿ, ಬುದ್ಧಿ ಎಲ್ಲದರಲ್ಲೂ ಭಗವಂತ ಇದ್ದವನಾಗಿ ಷೋಡಶ ಗುಣಾನ್ ವಿಷಯಾನ್ ಅನುಭವತಿ. ನಾವು ಏನು ನಮ್ಮ ಇಂದ್ರಿಯಗಳಿಂದ ಏನೇನನ್ನ ಸ್ವೀಕಾರ ಮಾಡ್ತೀವೋ ಅದನ್ನ ಭಗವಂತ ಅವುಗಳ ಸಾರವನ್ನ ಸ್ವೀಕಾರ ಮಾಡ್ತಾನೆ. ಯಹ ಈದೃಶಃ ಸಹ ಭಗವಾನ್, ಇಂತಹ ಭಗವಂತ ನಮ್ಮನ್ನ ಸೃಷ್ಟಿಸಿ ನಮ್ಮನ್ನ ನಿರಂತರವಾಗಿ ಪ್ರೇರೇಪಿಸುತ್ತಿರುವಂತಹ ಭಗವಂತ, ಮೇ ವಚಾಂಸಿ ನನ್ನ ಮಾತುಗಳಲ್ಲಿ, ಅಲಂಕೃಶಿಷ್ಟ ಅಲಂಕುರ್ಯಾತ್, ಭಗವಂತ ಏನ್ ಮಾಡ್ಲಿ? ಅಲಂಕೃತನಾಗ್ಲಿ ಅಂದ್ರೆ ನನ್ನ ಬಾಯಲ್ಲಿ ಬಂದು ನಿಲ್ಲಲಿ. ಈಗ ಭಾಗವತ ಹೇಳ್ಬೇಕಲ್ವಾ, ಹೇಳ್ಬೇಕಾದ್ರೆ ಒಂದು ದೈವಿ ಶಕ್ತಿ ಬೇಕು. ಆ ದೈವಿ ಶಕ್ತಿ ನನ್ನಲ್ಲಿ ಬಂದು ನೆಲೆಗೊಳ್ಳಲಿ. ಸುಮ್ಮನೆ ಭಾಗವತ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಶಕ್ತಿ ಬೇಕು. ಶಕ್ತಿ ಅಂದ್ರೆ ದೈಹಿಕ ಸಾಮರ್ಥ್ಯ ಅಲ್ಲ, ದೇವತಾನುಗ್ರಹ ಬೇಕು ಅಲ್ವಾ. ದೈಹಿಕ ಸಾಮರ್ಥ್ಯ ಅಲ್ಲ, ದೇವತಾನುಗ್ರಹ ಬೇಕು. ಅಂತ ದೇವತಾನುಗ್ರಹ ನಮಗೆ ಬರಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲಂಕೃಶಿಷ್ಟ
ಸ್ವಸ್ಯ ಸ್ವಭಕ್ತಾನಾಂ ಚ ಪ್ರೀತಿಜನಕಾನಿ ಕುರ್ಯಾತ್. ತನ್ನ ಭಕ್ತರಿಗೆ ಭಗವಂತ ಏನ್ ಮಾಡ್ಲಿ, ಒಳ್ಳೆಯದನ್ನ ಉಂಟು ಮಾಡ್ಲಿ. ಸರ್ವಶರೀರಾಣ ಮುಖ್ಯತಃ ನಿರ್ಮಾತ ಭಗವಾನೇವ ಇತಿ ಸೈವ ಮುಖ್ಯ ಪಿತಾ. ಹಾಗಾಗಿ ನಮ್ಮ ಮುಖ್ಯ ಪಿತಾ ಅಂದ್ರೆ ಯಾರು? ಭಗವಂತನೇ ಅಲ್ವ. ಎಲ್ಲರ ಮುಖ್ಯ ಸೃಷ್ಟಿಕರ್ತರು ಭಗವಂತ. ಅನ್ಯಸ್ತು ತತ್ರ ನಿಮಿತ್ತ ಮಾತ್ರಂ, ಬೇರೆ ಎಲ್ಲರೂ ನಿಮಿತ್ತ ಮಾತ್ರ. ಇತಿ ಸೋಪಿ ಕಥಂಚಿತ್ ಪಿತೃ ಪದ ಅಭಿಧೇಯ. ಹಾಗಾಗಿ ಅವನು ಕಥಂಚಿತ್ ಪಿತೃಪದಾಭಿಧೇಯ ಆಗಬಹುದು. ಕಥಂಚಿತ್ ವಸ್ತುತಃ ಬೇರೆಯವರು ಸುಮ್ನೆ ಪಿತೃ ಅಂತ ಕರೆಸಿಕೊಳ್ಳೋದು. ನಿಜವಾಗಿ ಪಿತೃ ಅಂದ್ರೆ ಯಾರು? ಅದು ಭಗವಂತನೇ. ಅನ್ಯಸ್ತು ತತ್ರ ನಿಮಿತ್ತ ಮಾತ್ರಂ ಮುಖ್ಯ ಪಿತಾ ಭಗವಾನ್ ಅನ್ಯಸ್ತು ತತ್ರ ನಿಮಿತ್ತ ಮಾತ್ರಂ ಇತಿ ಸೋಪಿ ಕಥಂಚಿತ್. ಹೇಗೋ ತಂದೆ ಅಂತ ಒಪ್ಪೋದಷ್ಟೇ, ನಿಜವಾಗಿ ತಂದೆ ಅಂದ್ರೆ ಯಾರು? ಅದು ಭಗವಂತನೇ. ಅನೇನ ವಿಶ್ವಭಾವನಾ ಇತ್ಯುಕ್ತಂ ವಿವೃತಂ ಭವತಿ. ಹಾಗಾಗಿ ಭಗವಂತ ವಿಶ್ವಭಾವನ. ವಿಶ್ವಭಾವನ ಶಬ್ದಕ್ಕೆ ಅರ್ಥ ಏನು? ವಿಶ್ವಂ ಭವತಿ ಅನೇನ ಇತಿ ವಿಶ್ವಭಾವನಃ. ವಿಶ್ವಂ ಇಡೀ ಜಗತ್ತು ಯಾರಿಂದ ಉಂಟಾಗುತ್ತದೋ ಅವನು ವಿಶ್ವಭಾವನ. ವಿಶ್ವಂ ಭವತಿ ಅನೇನ ಇತಿ ವಿಶ್ವಭಾವನ. ಮಹದ್ಭಿಃ ಭೂತೈಃ ಯಹ, ಯಾವ ಭಗವಂತನು ಮಹದ್ಭಿಃ ಭೂತೈಃ ಅಂದ್ರೆ ಎಲ್ಲಾ ಕಡೆಯಲ್ಲೂ ಇರುವಂತಹ, ಸರ್ವತ್ರ ವ್ಯಾಪ್ತವಾಗಿರುವಂತಹ ಭೂತೈಃ ಪಂಚಭೂತಗಳಿಂದ ಇಮಾಹ ಪುರಃ ಈ ನಮ್ಮೆಲ್ಲಾ ದೇಹಗಳನ್ನು ನಿರ್ಮಾಯ ಸೃಷ್ಟಿ ಮಾಡಿ, ಯತ್ ಯಾವ ಕಾರಣದಿಂದ ಅಂದ್ರೆ ಪ್ರೇರೇಪಣೆ ಮಾಡುವ ಕಾರಣದಿಂದ, ಅಮೂಷು ಈ ನಮ್ಮೆಲ್ಲರ ದೇಹಗಳಲ್ಲಿ ಅಮೂಷು ಅಂದ್ರೆ ಈ ದೇಹಗಳಲ್ಲಿ ಶೇತೆ ಇರುತ್ತಾನೋ ಅದರಿಂದ ಅವನು ಪೂರುಷಃ, ಅವನು ಭಗವಂತನಿಗೆ ಪೂರುಷ ಅಂತ ಹೆಸರು. ಅಂತಹ ಭಗವಂತನು ಮತ್ತೇನು ಮಾಡುತ್ತಾನೆ? ಷೋಡಶಾತ್ಮಕ 16 ರೂಪಗಳಿಂದ ಈ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸಿನ 5 ಪ್ರಭೇದಗಳು ಮತ್ತು ಸಾಕ್ಷಿ ಇವುಗಳಲ್ಲಿ ಷೋಡಶಾತ್ಮಕ, ಷೋಡಶ ರೂಪದಿಂದ ಇದ್ದವನಾಗಿ 16 ಪ್ರಕ್ರಿಯೆಗಳಿಂದ ನಮ್ಮಿಂದ ಮಾಡಿಸಿ ಅವುಗಳ ಫಲವನ್ನ ಅಂದ್ರೆ ಅವುಗಳ ಸಾರವನ್ನ ಅನುಭವಿಸಿ ಭುಂಕ್ತೆ ಅನುಭವಿಸುತ್ತಾನೆ. ಅಂತಹ ಪುಮಾನ್ ಭಗವಂತನು ಮೇ ವಚಾಂಸಿ ಅಂತಹ ಸಹ ಭಗವಾನ್ ಅಂತಹ ಭಗವಂತನು ಮೇ ವಚಾಂಸಿ ನನ್ನ ಮಾತುಗಳಲ್ಲಿ ಅಲಂಕೃಶಿಷ್ಟ ಅಲಂಕೃತನಾಗಲಿ, ನನ್ನ ಮಾತಿನಲ್ಲಿ ಬಂದು ಭಗವಂತ ನಿಲ್ಲಲಿ. ಭೂತೇರ್ ಮಹತ್ತಿಕ್ಯ ಇಮಾ ಪುರಾ ವಿಭು ನಿರ್ಮಾಯ ಶೇತೆ ಯದಮೂಷು ಪೂರುಷಃ ಭುಂಕ್ತೆ ಪುಮಾನ್ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಶ್ರೀಕೃಷ್ಣ.